ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಫೈನ್ ಆಗಿದ್ದೀರಾ? ನನ್ನ ವಿಡಿಯೋ ನೋಡ್ತಿರೋರು ಯಾರ್ಯಾರು ಸಿಂಗಲ್ ಆಗಿರ್ತೀರಾ, ಮತ್ತೆ ಯಾರ್ಯಾರು ರಿಲೇಷನ್ಶಿಪ್ಪಲ್ಲಿ ಇರ್ತೀರಾ, ಮತ್ತೆ ಯಾರ್ಯಾರು ಮ್ಯಾರಿಡ್ ಆಗಿದ್ದೀರಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ನಮ್ಮ ಲೈಫ್ನಲ್ಲಿ ಲವ್ ಅಂದರೆ ಮೂವಿ ಥರ ಅಲ್ಲ. ನಮ್ಮ ಲವ್ ಅಂದರೆ ವೈಫೈ ಸಿಗ್ನಲ್ ಥರ. ಫುಲ್ ಬಾರ್ ಕಾಣಿಸ್ತದೆ, ಆದರೆ ಕನೆಕ್ಟ್ ಮಾತ್ರ ಯಾವತ್ತೂ ಆಗಲ್ಲ. ನನಗೆ ಒಬ್ಳು ಕ್ರಶ್ ಇದ್ಲು. ಅವಳು ಆನ್ಲೈನ್ ಬಂದರೆ ನನ್ನ ಹಾರ್ಟ್ ಆನ್ಲೈನ್ ಆಗುತ್ತಿತ್ತು. ಅವಳು ಆಫ್ಲೈನ್ ಆದರೆ ನನ್ನ ಲೈಫ್ ಏರೋಪ್ಲೇನ್ ಮೋಡು ಆಗ್ತಿತ್ತು. ನಾನು ಅವಳ ಸ್ಟೋರಿ ನೋಡ್ತೀನಿ, ಅವಳು ನನ್ನ ಸ್ಟೋರಿ ನೋಡ್ತಾಳೆ, ಆದರೆ ರಿಪ್ಲೈ ಮಾತ್ರ ಇಲ್ಲ. ಇದು ಲವ್ ಅಲ್ಲ, ಇದು ಮ್ಯೂಚುವಲ್ ಸ್ಟಾಕಿಂಗ್. ಮತ್ತೆ ಒಂದಿನ ನಾನು ಫಸ್ಟ್ ಮೆಸೇಜ್ ಮಾಡಿದೆ ಅವಳಿಗೆ, ಏನಂತಂದರೆ ಹಾಯ್ ಅಂತ. ಅವಳು ರಿಪ್ಲೈ ಕೊಡ್ತಾಳೆ, ಏನಂತಂದರೆ ಅಂತ. ಆದರೆ ಅಂದರೆ ನಿನ್ನ ಫ್ಯೂಚರ್ ಪೆಂಡಿಂಗಲ್ಲಿ ಇದೆ ಅಂತ. ನಾನು ಡಿಡ್ ಯು ವೀಟ್ ಅಂತ ಮಾಡಿದ್ರೆ ಅವಳು ವೈ ಅಂತ ಮಾಡ್ತಾಳೆ. ನಾನು ಜಸ್ಟ್ ಆಸ್ಕಿಂಗ್ ಅಂತ ಕೇಳಿದ್ರೆ ಅವಳು ಡೋಂಟ್ ಅಂತಾಳೆ. ಅವತ್ತು ನನಗೆ ಗೊತ್ತಾಗಿದ್ದು ಇದು ಲವ್ ಸ್ಟೋರಿ ಅಲ್ಲ, ಇದು ಪೊಲೀಸ್ ಇಂಟರೋಗೇಷನ್ ಅಂತ. ಮತ್ತೆ ಒಂದು ದಿನ ನಾನು ಧೈರ್ಯ ಮಾಡಿ ಹೇಳಿದೆ ಐ ಲೈಕ್ ಯು ಅಂತ. ಅದಕ್ಕೆ ಅವಳಂದು ಬ್ರೋ ಅಂತ. ಅಲ್ಲಿ ಸ್ಟೋರಿ ಫಿನಿಶ್. ಬ್ರೋ ಅನ್ನೋ ವರ್ಡ್ ಫ್ರೆಂಡ್ ಝೋನಲ್ಲಿ ಅಲ್ಲ, ಅದು ಲವ್ ಸೆರೆಮನಿ. ಅವತ್ತು ನನ್ನ ಪೇರೆಂಟ್ಸ್ಗೆ ನಾನು ಹೇಳಿದೆ ನನಗೆ ಒಬ್ಬಳು ಇಷ್ಟ ಅಂತ. ಅದಕ್ಕೆ ಅಮ್ಮ ಅಂತಾರೆ ಅವಳು ಅಡಿಗೆ ಮಾಡ್ತಾಳ ಅಂತ. ಅದಕ್ಕೆ ಅಪ್ಪ ಅಂತಾರೆ ಅವಳ ಅಪ್ಪ ಹಿಂಗಮ್ಮನ ಎಷ್ಟು ಬರ್ತದೆ ಅಂತ. ನಮ್ಮಮ್ಮಂಗೆ ಹೇಳಿದೆ ಅವಳು ಕ್ಯೂಟ್ ಇದ್ದಾಳೆ ಅಂತ. ಅದಕ್ಕೆ ನಮ್ಮಮ್ಮ ಅಂದರು ಕ್ಯೂಟ್ EMI ಕಟ್ಟಲ್ಲ ಅಂತ. ನಮ್ಮಂಥ ಮಿಡಲ್ ಕ್ಲಾಸ್ ಲವ್ಗೂ ಮತ್ತು ರಿಚ್ ಪೀಪಲ್ ಲವ್ಗೂ ಇರೋ ವ್ಯತ್ಯಾಸ ಹೇಳ್ತೀನಿ ಕೇಳ್ರಿ. ಇನ್ನು ರಿಚ್ ಪೀಪಲ್ಸ್ ಏನು ಮಾಡ್ತಾರೆ, ಕ್ಯಾಂಡಲ್ ಲೈಟ್ ಡಿನ್ನರ್ ಮತ್ತು ಪಬ್ಬು ಬಾರು ಎಲ್ಲ ಸುತ್ತಾರೆ. ಇನ್ನು ನಮ್ಮಳು ಹೇಳೋದಾದ್ರೆ ಸ್ಟ್ರೀಟ್ ಲೈಟ್ ಕೆಳಗಡೆ ಒಂದು ಪ್ಲೇಟ್ ಇಡ್ಲಿ, ಒಂದು ಪ್ಲೇಟ್ ಪಾನಿಪುರಿ ಅಷ್ಟೇ ಮುಗ್ದೋತೈತಿ. ಇನ್ನು ಫಿಲಮ್ಗೂ ಕರ್ಕೊಂಡು ಹೋಗೋಣಂದ್ರೆ ಅಲ್ಲೊಂದು ಟಿಕೆಟ್ ಬಂದು 300 ರೂಪಾಯಿ, ಅದ್ರ ಜೊತೆ ಪಾಪ್ಕಾರ್ನ್ 200 ರೂಪಾಯಿ. ನನ್ನ ಗರ್ಲ್ಫ್ರೆಂಡ್ ಕೇಳ್ತಾಳೆ ನನಗೆ ಪಾಪ್ಕಾರ್ನ್ ತಂದ್ಕೊಡು ಅಂತ. ಅದಕ್ಕೆ ನಾನಂದೆ ಇಂಟರ್ವ್ಯೂಲ್ಲಿ ನೋಡಂಬೇಡ ಅಂತ. ಅದಕ್ಕೆ ಅವಳೆಂದು ಇದೆಲ್ಲ ನಮಗೆ ಸೆಟ್ ಆಗಲ್ಲ ಅಂತ. ನಾನು ಹೇಳೋದಿಷ್ಟೇ, ಲವ್ ಸ್ಟೋರಿ ಅಂದರೆ ಸ್ಟಾರ್ಟಲ್ಲಿ ಫುಲ್ಲು ಓಪಾಗಿರ್ತದೆ, ಇನ್ನು ಮಧ್ಯ ಫುಲ್ ಕನ್ಫ್ಯೂಷನ್ ಆಗಿರ್ತದೆ, ಇನ್ನು ಬ್ರೇಕಪ್ ಆಗೋ ಸಮಯದಾಗ ಓಕೆ ಆದರೆ ಫೈನ್ ಆಗಿರ್ತದೆ. ಆದರೆ ಒಂದು ಥಿಂಕ್ ಅಂತೂ ಶೋರ್ ಆಗಿ ಹೇಳ್ತಿ ಕೇಳಿ, ಲವ್ ಫೇಲ್ಯೂರ್ ಆದರೂ ಲೈಫ್ ಫೇಲ್ಯೂರ್ ಆಗಬಾರ್ದು. ಯಾಕಂದರೆ ಬ್ರೋಕನ್ ಹಾರ್ಟ್ ಈಸ್ ಬೆಸ್ಟ್ ಕಮಿಡಿಯನ್ ಇನ್ ದ ವರ್ಲ್ಡ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ, ಬೈ ಬೈ.